ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ದಿವ್ಯದೃಷ್ಟಿ ಜಾಗೃತಿ, ಔರಾ ಶಕ್ತಿ ಮತ್ತು ದಿವ್ಯದೃಷ್ಟಿಗೆ ಪೂರಕವಾಗಿ ಕೆಲಸ ಮಾಡುವಲ್ಲಿ ಮಂತ್ರ ಜಪ, ಧ್ಯಾನ, ತ್ರಾಟಕ ಇವು ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ದಿವ್ಯದೃಷ್ಟಿ ಅಂದರೆ ಕೇವಲ ವಿಚಿತ್ರ ದೃಶ್ಯಗಳು ಕಾಣಿಸೋದು ಅಲ್ಲ, ಅದು ಆತ್ಮದ ಒಳಗಣ್ಣನ್ನು ತೆರೆಯುವಂಥ ಒಂದು ಸ್ಥಿತಿ. ದಿವ್ಯದೃಷ್ಟಿ ಜಾಗೃತವಾಗುವುದು ಕುಂಡಲಿನಿ ಶಕ್ತಿ ಜಾಗೃತವಾದಾಗ ಮಾತ್ರ. ಕುಂಡಲಿನಿ ಶಕ್ತಿ ಬೆಂಕಿಯ ಥರ, ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿದರೆ ಬೆಳಕು, ತಪ್ಪಾಗಿ ಬಳಸಿದರೆ ಹಾನಿ. ಅದಕ್ಕಾಗಿ ಮಂತ್ರ ಜಪವೇ ಅತ್ಯಂತ ಸುರಕ್ಷಿತ ಮಾರ್ಗ. ಜಪ ಅನ್ನೋದು ಆಧ್ಯಾತ್ಮಿಕ ಕವಚ ಮತ್ತು ಔರಾ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಮಂತ್ರ ಜಪ ಅಂದರೆ ಕೇವಲ ಬಾಯಿ ಚಲಿಸೋದು ಅಲ್ಲ, ಅದು ನಿಮ್ಮ ಸುತ್ತ ಶಕ್ತಿಯ ಕವಚ ಹಾಗೆ ಅಭಾಮಂಡಲ ನಿರ್ಮಿಸುವ ಸಾಧನೆ. ನಿರಂತರ ಜಪದಿಂದ ಔರಾ ಸ್ಟ್ರಾಂಗ್ ಆಗೋದು, ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ರ ಬರಲು ಸಾಧ್ಯವಾಗುವುದಿಲ್ಲ. ದೃಷ್ಟಿದೋಷ, ನಕಾರಾತ್ಮಕ ಯೋಚನೆ ದೂರ ಆಗುತ್ತೆ. ಶ್ರದ್ಧೆಯಿಂದ ಮಾಡಿದ ಜಪ ದೇವರೊಂದಿಗೆ ಗಾಢ ಸಂಬಂಧ ನಿರ್ಮಿಸುತ್ತೆ. ಯಾವುದೇ ಹಾನಿಕಾರಕ ಸಾಧನೆ ಮಾಡಿದರೂ ದೇವರೇ ರಕ್ಷಣೆ ನೀಡ್ತಾರೆ. ಜಪವೇ ಕುಂಡಲಿನಿ ಜಾಗೃತಿಗೆ ಮೊದಲ ನೆಲೆ. ಇನ್ನು ಔರಾದ ವಿಕಾಸ ಮತ್ತು ಅದರ ಲಕ್ಷಣಗಳು ಏನು ಅಂತ ನೋಡಿದ್ರೆ, ಈ ಔರಾ ಅನ್ನೋದು ಇದೆಯಲ್ಲ, ಅದು ಒಂದು ದಿನದಲ್ಲಿ ನಿರ್ಮಾಣವಾಗುವುದಲ್ಲ, ಅಥವಾ ಒಂದು ವಾರದಲ್ಲಿ ನಿರ್ಮಾಣವಾಗೋದು ಕೂಡ ಅಲ್ಲ. ಸ್ವಲ್ಪ ನಿಮ್ಮ ಸಾಧನೆಗೆ ತಕ್ಕ ಹಾಗೆ ಅದು ರೆಡಿ ಆಗ್ತಾ ಹೋಗುತ್ತೆ. ನಿಮ್ಮ ಔರಾ ಸ್ಟ್ರಾಂಗ್ ಆದಾಗ ಯಾವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ತಿಳಿಯುತ್ತೆ ನಿಮಗೇನೆ. ನಿಮ್ಮ ದೇಹ ಮನಸ್ಸು ಬೇಗ ಮೆಡಿಟೇಷನಿಗೆ ಸೆಳೆಯೋದು. ಅಂದರೆ ಮೆಡಿಟೇಷನ್ಗೆ ಕೂತಾಗ ಬೇಗ ಡೀಪ್ನೆಸ್ಸಿಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಂದು ಪ್ರಾರಂಭದಲ್ಲಿ ಕಂಡುಬರುವ ಲಕ್ಷಣಗಳು ಯಾವುದು ಅಂತ ಅಂದರೆ, ಈ ಕುಂಡಲಿನಿ ಜರ್ನಿಯ ಪ್ರಾರಂಭದ ಹಂತದಲ್ಲಿ ಕೆಲವು ಜನರಿಗೆ ವಿಪರೀತ ಆಲಸ್ಯ ಬರ್ಬೋದು, ಕಣ್ಣಿನಲ್ಲಿ ನೀರು ಬರ್ಬೋದು, ದೇಹದಲ್ಲಿ ಸಣ್ಣ ಕಂಪನ ಹಾಗೆ ಸಣ್ಣ ಚಲನೆ. ಇವೆಲ್ಲವೂ ಭಯಪಡುವ ಲಕ್ಷಣಗಳಲ್ಲ, ಇವು ಶಕ್ತಿ ಜಾಗೃತಿಯ ಸೂಚನೆ. ಇನ್ನು ಧ್ಯಾನ ಹೇಗೆ ಕುಂಡಲಿನಿ ಜಾಗೃತಿಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದರೆ, ಧ್ಯಾನದಲ್ಲಿ ಕುಂಡಲಿನಿ ಜಾಗೃತಗೊಳ್ಳುತ್ತೆ. ಆದರೆ ಔರಾ ಬಲವಿಲ್ಲದೆ ಧ್ಯಾನ ಮಾಡಿದರೆ ಸಾಮಾನ್ಯವಾಗಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಧ್ಯಾನದಲ್ಲಿ ಎದುರಾಗುವ ಸಮಸ್ಯೆಗಳು ಯಾವುದು ಅಂತಂದರೆ, ಚಕ್ರಗಳಲ್ಲಿ ಬ್ಲಾಕೇಜು, ಕುಂಡಲಿನಿ ಜರ್ನಿಯಲ್ಲಿ ಅಸ್ಥಿರತೆ, ಮನಸ್ಸು ನೆಲೆಯೂರುವುದಿಲ್ಲ, ಅಂದರೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ, ಥಾಟ್ಸ್ಗಳು ಜಾಸ್ತಿ ಆಗುತ್ತೆ. ಇದೆಲ್ಲ ಕಾಮನ್ ಆಗಿ ಬರುವಂಥ ಸಮಸ್ಯೆಗಳು. ಇದು ಪ್ರಾರಂಭದ ಹಂತದಲ್ಲಿ ಕಾಮನ್ನು. ಇದು ನಡೆಯಲು ಕಲಿಯುತ್ತಿರುವ ಮಗುವಿನ ಹಾಗೆ. ಅಂದರೆ ಇದು ಎಲ್ಲರ ಜರ್ನಿಯಲ್ಲಿ ಕೂಡ ಇದು ಬರುತ್ತೆ, ಈ ಒಂದು ಸ್ಟೇಜು. ಇನ್ನು ಒಂದು ವಿಜುವಲೈಸ್ ಮಾಡುವ ಧ್ಯಾನ ಮಾಡುವ ಸರಳ ವಿಧಾನ ಆದರೂ ಕೂಡ ಇದು ತುಂಬ ಪವರ್ಫುಲ್ಲು. ಆಸನದ ಮೇಲೆ ಕುಳಿತು ನಿಮ್ಮ ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳೋದು, ದೇವರ ತೃತೀಯ ನೇತ್ರ ಅಥವಾ ಆಶೀರ್ವಾದ ಮಾಡುವ ಕೈಯ ಮೇಲೆ ಗಮನ ತರಬೇಕು. ಆ ದೇವರ ಥರ್ಡ್ ಐ ಪಾಯಿಂಟಿಂದ ನಿಮ್ಮ ಥರ್ಡ್ ಐ ಪಾಯಿಂಟಿಗೆ ಶಕ್ತಿ ಹರಿದು ಬರ್ತಿದೆ ಅಂತ ವಿಜುವಲೈಸ್ ಮಾಡೋದು, ಅಥವಾ ದೇವರ ಆಶೀರ್ವಾದ ಮಾಡುವ ಕೈಯಿಂದ ಶಕ್ತಿ ನಿಮ್ಮ ಆಜ್ಞಾ ಚಕ್ರಕ್ಕೆ ಹರಿದು ಬರ್ತಾ ಇದೆ ಅಂತ ವಿಜುವಲೈಸ್ ಮಾಡಬೇಕು. ಇದು ಕೇಳುವಾಗ ಸಿಂಪಲ್ ಅಂತ ಅನಿಸುತ್ತೆ, ಆದರೆ ತುಂಬ ಪವರ್ಫುಲ್ ಇದು. ಇನ್ನು ತ್ರಾಟಕ ಅಂದರೆ ಒಂದು ಬಿಂದುವಿನ ಮೇಲೆ ಸ್ಥಿರ ದೃಷ್ಟಿ ಇಡೋದು. ಇದು ಕುಂಡಲಿನಿಯನ್ನು ಸ್ಥಿರಗೊಳಿಸುತ್ತೆ, ದಿವ್ಯ ದೃಷ್ಟಿಗೆ ಅಡ್ಡಿಯಾಗುವ ಪದರಗಳನ್ನು ತೆರೆಯುತ್ತೆ, ಏಕಾಗ್ರತೆಯನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಜ್ಯೋತಿ ತ್ರಾಟಕ ನಿಮಗೆಲ್ಲ ಗೊತ್ತಿರಬಹುದು. ಹಾಗೆ ಯಾವುದೇ ಒಂದು ಪಾಯಿಂಟನ್ನು ನೋಡಿ ಕೂಡ ಇದನ್ನು ಮಾಡಬಹುದು. ಕಣ್ಣಿನ ನೇರಕ್ಕೆ ಇರಬಾರ್ದು, ಅಂದರೆ ನೀವು ಸ್ಟ್ರೈಟ್ ಕೂತಾಗ ಕಣ್ಣಿನ ನೇರಕ್ಕೆ ಆ ಪಾಯಿಂಟ್ ಇರಬಾರ್ದು, ಸ್ವಲ್ಪ ಮೇಲೆ ಇರಬೇಕು.
ಸ್ವಲ್ಪ ತಲೆಯನ್ನು ಮೇಲೆ ಎತ್ತಿ, ಅಂದರೆ ತುಂಬ ಮೇಲೆ ಎತ್ತೋದಲ್ಲ, ಸ್ವಲ್ಪ ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಹೀಗೆ ತಲೆಯನ್ನು ಸ್ವಲ್ಪ ಮೇಲೆ ಮಾಡಿ ಕೂತ್ಕೊಳ್ತೀವಲ್ಲ, ಆ ಥರ ಕೂತ್ಕೊಂಡು ನಿಮ್ಮ ಕಣ್ಣಿನ ಡಿಸ್ಟೆನ್ಸಲ್ಲಿ ಒಂದು ಪಾಯಿಂಟನ್ನು ಮಾಡಿಕೊಂಡು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ಕಣ್ಣು ಮುಚ್ಚದೆ ನೋಡಬೇಕು. ಹೀಗೆ ನೋಡ್ತಾ ನೋಡ್ತಾ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಾರಂಭದಲ್ಲಿ 4ರಿಂದ 5 ನಿಮಿಷ ಮಾತ್ರ ಮಾಡಬಹುದು, ಆಮೇಲೆ ಸ್ಲೋಲಿ ಅದನ್ನು ಜಾಸ್ತಿ ಮಾಡ್ಬೋದು. ಹಾಗೆಯೇ ಇನ್ನೊಂದು ತ್ರಾಟಕ ವಿಧಾನ ಅಂದರೆ ದುರ್ಗಾದೇವಿಯ ಅಥವಾ ಶಿವ ಅಥವಾ ಲಲಿತಾದೇವಿಯ ಫೋಟೋದಲ್ಲಿ ದೇವರ ತಡೆಯನ್ನು ಕಣ್ಣು ಮುಚ್ಚದೆ ನೋಡೋದು. ಇದು ಕೂಡ ತುಂಬ ಪವರ್ಫುಲ್. ಇದೆಲ್ಲ ನಾನು ಮಾಡಿದ್ದನ್ನು ನಿಮಗೆ ಹೇಳ್ತಾ ಇರೋದು, ವಿಡಿಯೋಗೋಸ್ಕರ ಹೇಳೋದಲ್ಲ. ನೀವು ಟ್ರೈ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ ಇದು ಎಷ್ಟು ಪವರ್ಫುಲ್ ಅಂತ. ಮಂತ್ರದ ವಿಚಾರಕ್ಕೆ ಬಂದಾಗ, ಶಕ್ತಿ ದೇವರ ಮಂತ್ರ ಮಾಡಿದಾಗ ಶಿವ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡುವ ಸಲುವಾಗಿ 1 ಮಾಲೆ ಆದರೂ, ಅಂದರೆ 108 ಆದರೂ ನೀವು ಶಿವನ ಮಂತ್ರ ಮಾಡಬೇಕು. ಇದರಿಂದ ಇಡ ಪಿಂಗಲ ನಾಡಿಗಳು ಸಮತೋಲನಗೊಂಡು ದಿವ್ಯ ದೃಷ್ಟಿ ಸುರಕ್ಷಿತವಾಗಿ ಜಾಗೃತವಾಗುತ್ತೆ. ಇನ್ನು ದಿವ್ಯ ದೃಷ್ಟಿಗೆ ಬೇಕಾದಂಥ ಮೊದಲ ಹೆಜ್ಜೆಗಳು, ದಿವ್ಯ ದೃಷ್ಟಿ ಜಾಗೃತಿಯಲ್ಲಿ ಮೊದಲ ಹೆಜ್ಜೆ ಯಾವುದು ಅಂತ ನೋಡಿದ್ರೆ, ಬ್ರಹ್ಮಚರ್ಯದ ಪಾಲನೆ ಮಾಡಿದರೆ ತುಂಬ ಒಳ್ಳೆಯದು. ಮೂಲಾಧಾರ ಚಕ್ರಕ್ಕೆ ಕಾನ್ಸಂಟ್ರೇಟ್ ಮಾಡಿದಾಗ ಆರಂಭದಲ್ಲಿ ಕಾಮಭಾವನೆ ಜಾಸ್ತಿ ಆಗ್ಬೋದು, ಆದರೆ ಇದು ಕಾಮನ್ನು. ಮೇಲೆ ಬರ್ತಾ ಬರ್ತಾ ಉನ್ನತ ಚಕ್ರಗಳು ಅಂದರೆ ಅನಾಹತ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರಗಳ ಅನುಭವ ನಿಧಾನವಾಗಿ ಆಗುತ್ತೆ. ಅನಾಹತ ಚಕ್ರದಲ್ಲಿ ಅಪಾರ ಭಕ್ತಿ ಮತ್ತು ಪ್ರೇಮ, ದೇವರ ಸಾನ್ನಿಧ್ಯ ಹೃದಯದಲ್ಲಿ ಅನುಭವ ಆಗುತ್ತೆ. ವಿಶುದ್ಧದಲ್ಲಿ ಮಾತಿಗೆ ಶಕ್ತಿ ಬರೋದು, ಹಾಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ಆಜ್ಞಾ ಚಕ್ರದಲ್ಲಿ ದಿವ್ಯ ದೃಷ್ಟಿ, ಇದು ಕೆಲವರಿಗೆ ಕಠಿಣ ಸಾಧನೆ, ಆದರೆ ನಿಯಮಿತ ಜಪದ ಜೊತೆಗೆ ಸ್ವಲ್ಪ ದೀರ್ಘ ಬ್ರಹ್ಮಚರ್ಯ ಅತ್ಯಗತ್ಯ. ಇದು ದೃಷ್ಟಿ, ಮನಸ್ಸು, ಮಂತ್ರ ಎಲ್ಲವನ್ನು ಒಂದಾಗಿ ಜೋಡಿಸುವ ಶಕ್ತಿಶಾಲಿ ಸಾಧನೆ. ಇದು ದಿವ್ಯ ದೃಷ್ಟಿಯ ಸಂಪೂರ್ಣ ಆಧ್ಯಾತ್ಮಿಕ ಮಾರ್ಗ. ಯಾವುದೇ ಆತುರವಿಲ್ಲದೆ ಶ್ರದ್ಧೆಯಿಂದ ಮಾಡಿದರೆ ದೇವಿಯೇ ನಿಮ್ಮನ್ನು ಒಳಗೆಯಿಂದ ನಡೆಸ್ತಾಳೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.